ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸಂಡೂರು ತಾಲೂಕಿನ ತೋರಣಗಲ್ಲು ಹೋಬಳಿಯ ಕುರೇಗೊಪ್ಪ ಪುರಸಭೆಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ನಡೆಯಿತು. ಇನ್ನು ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಕಲ್ಗುಡಪ್ಪ, ಉಪಾಧ್ಯಕ್ಷರಾಗಿ ಜ್ಯೋತಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಹಾಗೂ ತಹಶೀಲ್ದಾರ್ ಅನಿಲ್ ಕುಮಾರ್ ಘೋಷಿಸಿದರು. ಇನ್ನು 23 ಸದಸ್ಯರ ಬಲವಿರುವ ಕುರೇಕೊಪ್ಪ ಪುರಸಭೆಯಿಂದ ಆಯ್ಕೆಯಾದ 5 ಜನ ಸದಸ್ಯರು ಗೈರಾಗಿದ್ದರು. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದಂತಹ ಕಲ್ಗುಡಪ್ಪ ಸಂಸದ ಇ ತುಕಾರಾಮ್ ಅವರ 1 ಮತ ಸೇರಿದಂತೆ ಒಟ್ಟಾರೆ 10 ಮತ ಪಡೆದು ಗೆಲುವು ಸಾಧಿಸಿದರು. ಅವರ ಪ್ರತಿಸ್ಪರ್ಧಿ ಲಕ್ಷ್ಮಿ 9 ಮತ ಪಡೆದು ಸೋಲುಂಡರು. ಉಪಾಧ್ಯಕ್ಷ ಸ್ಥಾನಕ್ಕೆ ಈಶ್ವರಮ್ಮ ನಾಮಪತ್ರ ವಾಪಸ್ ಪಡೆದಿದ್ದು, ಸ್ಪರ್ಧೆಯಲ್ಲಿದ್ದ ಜ್ಯೋತಿ ಅವರು 10 ಮತ ಪಡೆದು ಗೆಲುವು ಕಂಡರು. ಪ್ರತಿಸ್ಪರ್ಧಿ ಪ್ರೇಮ ಅವರು 9 ಮತ ಪಡೆದು ಸೋಲು ಅನುಭವಿಸಿದ್ರು. ನಂತರ ಮಾತನಾಡಿದ ಸಂಸದ ಇ ತುಕಾರಾಮ್ ಅವರು, ಪಕ್ಷ ಭೇದ ಮರೆತು ವ್ಯಾಪ್ತಿಯ ವಾರ್ಡ್ಗಳನ್ನು ಸಮಗ್ರ ಅಭಿವೃದ್ಧಿ ಮಾಡಬೇಕು. ವ್ಯಾಪ್ತಿಯ ಆಂಜನೇಯ ದೇಗುಲದ ಬಳಿ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಲ್ಯಾಣ ಮಂಟಪ ನಿರ್ಮಿಸುವುದಾಗಿ ಭರವಸೆ ನೀಡಿದರು. ನಮಸ್ಕಾರ. ಈಗ ಕುರೇಕೊಪ್ಪ ಪುರಸಭೆಗೆ ಸಂಬಂಧಪಟ್ಟಂತೆ 10ನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ 1 ಗಂಟೆಯಿಂದ ಜರುಗಿಸಲಾಯಿತು. ಇದರಲ್ಲಿ ನಮಗೆ ಅಧ್ಯಕ್ಷ ಸ್ಥಾನಕ್ಕೆ 2 ನಾಮಪತ್ರಗಳು ಸಲ್ಲಿಸಿರ್ತಾರೆ, ಕಲ್ಗುಡಿಯಪ್ಪ ಮತ್ತೆ ಶ್ರೀಮತಿ ಲಕ್ಷ್ಮಿ. ಉಪಾಧ್ಯಕ್ಷ ಸ್ಥಾನಕ್ಕೆ ನಮಗೆ 3 ನಾಮಪತ್ರಗಳು ಸಲ್ಲಿಕೆಯಾಗಿದ್ದು, ಶ್ರೀಮತಿ ಜ್ಯೋತಿ, ಶ್ರೀಮತಿ ಪ್ರೇಮ ಮತ್ತು 3ನೇದಾಗಿ ಶ್ರೀಮತಿ ಈಶ್ವರಮ್ಮ. 3 ನಾಮಪತ್ರಗಳು ಸಲ್ಲಿಕೆಯಾಗಿರ್ತದೆ. ಇವು ಅಧ್ಯಕ್ಷ ಸ್ಥಾನದ 2 ನಾಮಪತ್ರಗಳು ಮತ್ತು ಉಪಾಧ್ಯಕ್ಷ ಸ್ಥಾನದ 3 ನಾಮಪತ್ರಗಳು ಪರಿಶೀಲನೆ ಮಾಡಲಾಗಿ ಕ್ರಮಬದ್ಧವಾಗಿರ್ತವೆ ಮತ್ತು ಅಂಗೀಕರಿಸಿರ್ತೇವೆ. ಮತ್ತೆ ನಾಮಪತ್ರವನ್ನ ಉಪಾಧ್ಯಕ್ಷ ಸ್ಥಾನದಿಂದ ಸ್ಪರ್ಧಿಸತಕ್ಕಂಥ ನಾಮಪತ್ರವನ್ನು ಕೊಟ್ಟಿರ್ತಕ್ಕಂಥ ಈಶ್ವರಮ್ಮ ಅವರು ನಿಗದಿತ ಅವಧಿಯಲ್ಲಿ ಬಂದು ನಾಮಪತ್ರವನ್ನು ವಾಪಸ್ ತಗೊಂಡಿರ್ತಾರೆ. ಕಣದಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಜ್ಯೋತಿ ಮತ್ತು ಶ್ರೀಮತಿ ಪ್ರೇಮ ಇವರು ಉಳಿದಿರ್ತಾರೆ. ಅದೇ ರೀತಿ ಅಧ್ಯಕ್ಷ ಸ್ಥಾನದಲ್ಲಿ ಶ್ರೀ ವಿ ಕಲ್ಗುಡಿಯಪ್ಪ ಮತ್ತು ಶ್ರೀಮತಿ ಲಕ್ಷ್ಮಿ ಇವರು ಕಣದಲ್ಲಿ ಉಳಿದಿರ್ತಾರೆ. 1 ಗಂಟೆಗೆ ನಾವು ಸಭೆಯನ್ನ ನಿಗದಿ ಮಾಡಿ ಸಭೆ ಕರೆದಾಗ ಒಟ್ಟು 23 ಸದಸ್ಯರಲ್ಲಿ 5 ಸದಸ್ಯರು ಗೈರು ಹಾಜರಾಗಿರ್ತಾರೆ. ಒಟ್ಟು 18 ಸದಸ್ಯರು ಹಾಜರಿರ್ತಾರೆ. ಒಬ್ರು 17 ಪುರಸಭೆ ಸದಸ್ಯರು ಮಾನ್ಯ ಸಂಸದರು ಹಾಜರಾಗಿರ್ತಾರೆ. ಶ್ರೀಯುತ ವಿ ಕಲ್ಗುಡಿಯಪ್ಪ ಇವರ ಪರವಾಗಿ 10 ಮತಗಳು, ಶ್ರೀಯುತ ವಿ ಕಲ್ಗುಡಿಯಪ್ಪ ಇವರ ಪರವಾಗಿ 10 ಮತಗಳು ಚಲಾವಣೆಯಾಗಿರ್ತವೆ. ಶ್ರೀಯುತ ಶ್ರೀ ವಿ ಕಲ್ಗುಡಿಯಪ್ಪ ಇವರ ವಿರುದ್ಧವಾಗಿ 9 ಮತಗಳು ಚಲಾವಣೆಯಾಗಿರ್ತವೆ. 10 ಮತಗಳು ಪರವಾಗಿ, 9 ಮತಗಳು ವಿರುದ್ಧವಾಗಿ ಚಲಾವಣೆಯಾಗಿರ್ತವೆ. ಶ್ರೀಮತಿ ಲಕ್ಷ್ಮಿ ಇವರ ಪರವಾಗಿ 9 ಮತಗಳು ಚಲಾವಣೆಯಾಗಿರ್ತವೆ. ಇವರ ವಿರುದ್ಧವಾಗಿ 10 ಮತಗಳು ಚಲಾವಣೆಯಾಗಿರ್ತವೆ. ಪರವಾಗಿ ಜ್ಯೋತಿ ಪರವಾಗಿ ಲಕ್ಷ್ಮಿ ಅಲ್ಲ ಸರ್, ಲಕ್ಷ್ಮಿ ಲಕ್ಷ್ಮಿ ಜ್ಯೋತಿ ಉಪಾಧ್ಯಕ್ಷ ಲಕ್ಷ್ಮಿ ಇವರ ಪರವಾಗಿ 9,
ಲಕ್ಷ್ಮಿ ಇವರ ವಿರುದ್ಧವಾಗಿ 10 ಮತಗಳು ಚಲಾವಣೆಯಾಗಿರುತ್ತವೆ. ಶ್ರೀ ಕಲ್ಗುಡಿಯಪ್ಪ ಇವರ ಪರವಾಗಿ 10 ಮತಗಳು, ಇವರ ವಿರುದ್ಧವಾಗಿ 9. ಲಕ್ಷ್ಮಿ ಇವರ ಪರವಾಗಿ 9, ಇವರ ವಿರುದ್ಧವಾಗಿ 10. ಕಲ್ಗುಡಿಯಪ್ಪ ಇವರು ಪರವಾಗಿ 10 ಮತಗಳು ಚಲಾವಣೆಯಾಗಿದ್ದು ಹಾಗೂ ಶ್ರೀಮತಿ ಲಕ್ಷ್ಮಿ ಇವರಿಗಿಂತ ಹೆಚ್ಚು ಮತಗಳನ್ನು ಪಡೆದ ಪ್ರಯುಕ್ತ ಶ್ರೀ ಕಲ್ಗುಡಿಯಪ್ಪ ಇವರನ್ನ ಕುರೆಕೊಪ್ಪ ಪುರಸಭೆಯ 10ನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಘೋಷಣೆ ಮಾಡಲಾಗಿರುತ್ತದೆ. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಜ್ಯೋತಿ ಇವರ ಪರವಾಗಿ 10 ಮತಗಳು ಚಲಾವಣೆಯಾಗಿರ್ತವೆ. ಜ್ಯೋತಿ ಇವರ ವಿರುದ್ಧವಾಗಿ 9 ಮತಗಳು ಚಲಾವಣೆಯಾಗಿರ್ತವೆ. ಅದೇ ರೀತಿ ಪ್ರೇಮ ಇವರ ಪರವಾಗಿ 9 ಮತಗಳು ಚಲಾವಣೆಯಾಗಿರ್ತವೆ. ಇವರ ವಿರುದ್ಧವಾಗಿ 10 ಮತಗಳು ಚಲಾವಣೆಯಾಗಿರ್ತವೆ. ಪ್ರೇಮ ಇವರಿಗಿಂತ ಅತಿ ಹೆಚ್ಚು ಮತಗಳನ್ನು ಪಡೆದಿರುವ ಶ್ರೀಮತಿ ಜ್ಯೋತಿ ಇವರನ್ನ ಕುರೆಕೊಪ್ಪ ಪುರಸಭೆಯ 10ನೇ ಅವಧಿಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿ ಘೋಷಣೆ ಮಾಡಲಾಗಿದೆ. ಥ್ಯಾಂಕ್ ಯು.